ಹಾಯ್ ಗೈಸ್, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ. ನಾನು ತುಂಬಾ ಚಲೋ ಇದ್ದೀನಿ. ಸೊ ಇವತ್ತು ರಜೆ ಇದ್ದಿರೋ ಕಾರಣ ನಾವು ಹೊಂಟಿರಿ ಬೀಚಿಗೆ. ನಮ್ಗಿಂತ ಮುಂಚೆ ನಮ್ಮ ತಮ್ಮ ಬಂದು ವೇಟ್ ಮಾಡಕತ್ತಿದ್ರೆ ಅವನು ಪಿಕ್ ಮಾಡ್ಕೊಂಡು ನಾವು ಇವಾಗ ಬಂದಿವ್ರಿ ಡೈರೆಕ್ಟ್ ಬೋಕ್ಮಾಲು ಬೀಚ್. ನಮ್ಮ ತಮ್ಮ ಪ್ಯಾರಾಗ್ಲೈಡಿಂಗ್ ಮಾಡಂದಾಗ ನನ್ನ ರಿಯಾಕ್ಷನ್ ನೋಡ್ರಿ ಹೆಂಗೈತಿ. ಸೊ ಫೈನಲಿ ಬೀಚಿಗೆ ಹೋದಿವ್ರಿ. ನಾ ಭಾಳ ದಿವಸ ಅಂತ ಅನ್ಕೊಂಡಿದ್ದೆ. ದಂಡ್ಯಾಗ ನಿಂತೀವ್ರಿ ಚಕ್ರಲಾಡಕಂತಾರ. ಸಮುದ್ರ ನೋಡಿದ್ರಿ ಇತ್ತಾಗೈತಿ. ಇದು ಬರೇ ಏನೋ ದಂಡಿದು ಬೀಚ್ನಾಗ ಐತಿ. ಚಕ್ರಲಾಡಕಂತ ಒಳಗೆ ಸಮುದ್ರದಾಗ ದೊಡ್ಡ ದೊಡ್ಡ ಅಲೆ ಬರಕಂತಾವು. ಸೊ ನಮ್ಮ ತಮ್ಮ ಹೇಳೋದೆಲ್ಲ ತಲೆಗೆ ಹಾಕೋಬೇಡ್ರಿ, ಯಾಕಂದ್ರೆ ಆ ಹುಡುಗ ಅವಾಗ ಸ್ವಲ್ಪ ಹಂಗೆ ಮಾತಾಡ್ತಿರ್ತ. ಬರೀ ಇಂಥದೆಯ ನಾವು ಎಷ್ಟು ಸಾರಿ ಬಂದ್ರೂ ಒಂದ್ಸಲ ಬೀಚ್ನೊಳಗೆ ಇಳಿದು ಆಟ ಆಡಿಲ್ರಿ. ಸೊ ಫಸ್ಟ್ ಟೈಮ್ ನನಗಂತೂ ನೀರೊಳಗೆ ಆಡಕ್ಕಂದ್ರೆ ಭಾಳ ಇಷ್ಟ ರೀ. ಸೊ ಇವಾಗ ನಾವಿಬ್ರು ಒಂದು ಸಾಹಸ ಕೈ ಹಾಕ್ತಿದ್ರಿ. ಅದೇನಂತಂದ್ರೆ ಹೊರಗಡೆ ಅಂತರೂ ಇವರು ನನ್ನ ಎತ್ತುವಷ್ಟು ನಾ ಸಣ್ಣದಾಗಿಲ್ಲ. ಸೊ ಹಾಗಾಗಿ ನೀರೊಳಗಡೆನೆ ಎತ್ತಿ ಆಟ ಆಡ್ಸಾತಿದ್ರು. ಸೊ ಇನ್ನೊಂದು ಕಾಮಿಡಿ ಏನೈತಪ್ಪ ಅಂತಂದ್ರೆ ಎತ್ಕೊಂಡಾಗ ಕಾಲ್ಗಳು ಮೇಲೆ ಇರ್ತಾವಲ್ರಿ. ಸೊ ಕಾಲ್ಗಳು ನೆಲಕ್ಕೆ ಮುಟ್ಬೇಕಂದ್ರೆ ನಂಗೆ ಪ್ರಾಬ್ಲಮ್ ಆಗ್ತಿತ್ತು. ಯಾಕಂತಂದ್ರೆ ನಾನು ನೀರೊಳಗೆ ತೇಲ್ತಾನೆ ಇದ್ದೆ. ಸೊ ಇವಾಗ ನನ್ನ ಸರ್ದಿರಿ ಫೈನಲಿ ನಾನು ಇವ್ರನ್ನ ಎತ್ಕೊಂಡೆ. ಆದ್ರೆ ಬ್ಯಾಲೆನ್ಸ್ ಆಲ್ರದ್ದು ಆ ಕಡೆ ಮಾಡಿ ಮುಳುಗಿಸ್ಬಿಟ್ಟೆ. ಅದಕ್ಕೆ ನಮ್ಮ ತಮ್ಮನ ರಿಯಾಕ್ಷನ್ ನೋಡ್ರಿ. ಅಮ್ಮಾಯಿ ಕೊಡ್ಕೊಂಡು ಕೊಲೆ ಮಾಡಕಂತಾಳ. ಒಲ್ಲಿ ಅಂದ್ರೆ ನೀರನ್ನೇ ಮುಳುಗಿಸ್ಕೊಲೆ ಮಾಡಕಂತ. ಎಷ್ಟರ ಮಟ್ಟಿಗೆ ನೀರೊಳಗೆ ಆಟ ಆಡಿವಪ್ಪ ಅಂತಂದ್ರೆ ನನಗಂತೂ ಮಿಕ್ ಹೋಗ್ಬಿಟ್ಟಿತ್ರಿ. ಏನಿಲ್ಲ ಅಂದ್ರೂ ಒಂದು 2 hours ಎಲ್ಲ ನಾವು ನೀರೊಳಗೆ ಸ್ಪೆಂಡ್ ಮಾಡೀವಿ. ಭಾಳ ಚಲೋ ಅನಿಸ್ತೆ. ನನಗೊಂದು ಆಸೆ ಇತ್ತು ರೀ. ಏನಪ್ಪ ಅಂತಂದ್ರೆ ನಮ್ಮ ತಮ್ಮನ ಹೆಗಲ ಮೇಲೆ ಕುಂತ ಫೋಟೋ ತೆಗೆಸ್ಕೋಬೇಕಂತ. ಹಾಗಾಗಿ ಹೆಗಲ ಮೇಲೆ ಹತ್ತಕ್ಕೆ ಭಾಳ ತನ ಟ್ರೈ ಮಾಡಿದೆ. ಒಟ್ಟು ಆಗವಲ್ದಾಗಿತ್ತು. ಯಾಕಂದ್ರೆ ಕಾಲೂ ಭಾಳ ಜಾರಾಕತ್ತಿದ್ದು ರೀ. ಭಾಳ ತನ ಟ್ರೈ ಮಾಡಿದ್ಮೇಲೆ ಫೈನಲಿ ಇವಾಗ ನಾನು ಹೆಗಲ ಮೇಲೆ ಹತ್ತೀನಿ ರೀ. ಸೊ ಚಲೋ ಫೋಟೋನು ಕ್ಲಿಕ್ ಮಾಡಿದ್ವಿ. ಫೋಟೋ ಅಂತೂ ಭಾಳ ಚಲೋ ಬಂದವ್ರಿ. ಪೋಸ್ಟ್ ಮಾಡ್ತೀನಿ. ಯೋಚನೆ ಮಾಡ್ತಿರ್ಬೇಕಲ್ಲ, ದಂಡಿ ಒಳಗೆ ನಿಂತು ಇವ ಯಾಕೆ ಈ ಥರ ಜಂಪ್ ಮಾಡತ್ತಾನಂತ. ನಾವು ಒಂದು ವಿಡಿಯೋ ನೋಡಿದ್ರಿ. ಆ ವಿಡಿಯೋ ತರ ರೀಕ್ರಿಯೇಟ್ ಮಾಡಕ್ಕೆ ಹೋದ. ಎಷ್ಟು ಟೇಕ್ ತೊಗೊಂಡ್ರೆ ಆ ವಿಡಿಯೋ ಥರ ಆಗಲೇ ಇಲ್ಲ. ಮಸ್ತ್ ಎಂಜಾಯ್ ಮಾತ್ರ ಆಯ್ತು ನೋಡ್ರಿ. ನಾವು ಮಾಡೋದು ನೋಡ್ಕೊಂತ ನಿಂತ ನಾನು ನೋಡ್ರಿ ನೀರಿಂದ ಹೆಂಗೆ ಹೊಡೆಸ್ಕೊಂಡೆ. ನನಗೆ ಎಷ್ಟರ ಮಟ್ಟಿಗೆ ಮಿಕ್ ಬಂದಿತ್ತಪ್ಪ ಅಂತಂದ್ರೆ ನನ್ನ ಕಾಲೆಲ್ಲ ಸೋತ್ ಬರತ್ತಿತ್ರಿ. ಹಾಗಾಗಿ ನೀರೊಳಗೆ ಕುಂತೆ ಆಟ ಆಡತ್ತಿದ್ದೆ. ನೋಡ್ತಿರ್ಬೇಕ್ರಿ, ಉಪ್ಪು ನೀರಿಗೋ ಏನು ಬಿಸಿಲಿಗೋ ಗೊತ್ತಿಲ್ಲ, ನನ್ನ ಮಕ್ಕನೂ ಭಾಳ ಕೆಂಪಾಗಿತ್ತು. ನನಗಂತೂ ಇನ್ನೂವರೆಗೂ ಸಾಕಾಗಿದ್ದಿಲ್ರಿ. ಇವ್ರು ಬೈತಾರನ್ನೋ ಕಾರಣಕ್ಕಷ್ಟ ಸ್ವಲ್ಪ ದಾರಿಗೆ ಹೋಗಿ ಮತ್ತೆ ಅಲ್ಲೇ ನೀರೊಳಗೆ ಕುತ್ಕೊಂಡು ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಸ್ವಲ್ಪ ನಮ್ಮ ತಮ್ಮಾಗ ನೋಡ್ರಿ ಹೆಂಗೆ ಸಮುದ್ರ ಕನ್ನೆ ಥರ ಮಲ್ಕೊಂಡಿದ್ದಾನಂತ. ಸೊ ಇವನು ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಇಲ್ಲಿಂದನೇ ದೇವ್ರಿಗೆ ಉರುಳು ಸೇವೆ ಮಾಡತ್ತಿದ್ರಿ. ನಾವು ಈ ಥರ ಮಾಡೋದನ್ನ ನಮ್ಮ ಮನೆಯವ್ರು ಚೀ ಅಂತ ಹೇಳತ್ತಿದ್ರಿ. ಅದಕ್ಕೆ ನಾನು ರಿಯಾಕ್ಷನ್ ನೋಡ್ರಿ ಹೆಂಗೈತಿ. ಅಲ್ಲಿಂದ ಇವಾಗ ನಾವು ಡೈರೆಕ್ಟ್ ಹೊಂಟಿವ್ರಿ ಮನೆ ಕಡೆ. ನನ್ನ ಮಕ್ಕನೂ ನೋಡ್ರಿ ಎಷ್ಟು ಕೆಂಪಾಗಿತ್ತಂತ. ಸೊ ದಾರಿ ಒಳಗೆ ಬರ್ತಾನೆ ಒಂದು 3-4 ಅಂಗಡಿ ಹೋಗಿದ್ದೀವಿ. ಬಿರಿಯಾನಿ ಸಿಕ್ಕಿರಲಿಲ್ಲ, ಯಾಕಂದ್ರೆ ಮಧ್ಯಾಹ್ನ ಟೈಮ್ ಇತ್ತು. ಹಂಗಾಗಿ ನಾವು ಮನೆಗೆ ಬಂದು ಇನ್ನೊಂದ್ಸಲ ಫ್ರೆಶ್ ಅಪ್ ಆಗೋಕೆ ನಮ್ಮ ಮನೆಯವರು ಬಿರಿಯಾನಿ ಆರ್ಡರ್ ಮಾಡಿದ್ರು. ಮಸ್ತ್ ಪೈಕಿ ಬಿರಿಯಾನಿ ಬ್ಯಾಟಿಂಗ್ ಮಾಡಿದ್ವಿ. ಸೊ ನಾವು ನಮ್ಮ ರಜೆನ ಈ ಥರ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾ ಸಿಗುನ್ರಿ ಮುಂದಿನ ಬ್ಲಾಗ್ದಾಗ. ಅಲ್ಲಿವರೆಗೂ ಬಾಯ್.